ನಿನ್ನೆಯಿಂದ ಕರ್ನಾಟಕದಲ್ಲಿ ಒಂದು ವಿಡಿಯೋ ಅತ್ಯಂತ ದೊಡ್ಡ ಮಟ್ಟಕ್ಕೆ ವೈರಲ್ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಆ ವಿಡಿಯೋ ಅಲ್ಲಿರುವಂತಹ ವ್ಯಕ್ತಿ ದೇಶಕ್ಕೆ ಅನ್ನ ಹಾಕ್ತಿದ್ದಾರೆ, ರೈತರಿಗೆ ಅನ್ನ ಹಾಕ್ತಿದ್ದಾರೆ, ಸೈನಿಕರಿಗೆ ಅನ್ನ ಹಾಕ್ತಿದ್ದಾರೆ, ಅಪ್ಪ ಅಮ್ಮಂಗೆ ಎಲ್ರಿಗೂ ಕೂಡ ಅನ್ನ ಹಾಕ್ತಿದ್ದಾರೆ. ಅದಕ್ಕೋಸ್ಕರ ಅಷ್ಟೊಂದು ಸಿಟ್ಟಿಂದ ನಮ್ಮ ಕನ್ನಡಿಗರು ಆ ವಿಡಿಯೋನ ವೈರಲ್ ಕೂಡ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕಮೆಂಟ್ ಅನ್ನು ಕೂಡ ಹೊಡಿತಿದ್ದಾರೆ. ಆ ವಿಡಿಯೋ ಬೇರೆ ಯಾವುದೂ ಅಲ್ಲ, ರಶ್ಮಿಕಾ ಮಂದಣ್ಣ ಅನ್ನೋರ್ದು. ಇವರು ಒಬ್ರು ನಟಿ, ನಿಮ್ಗೆಲ್ರೂ ಕೂಡ ಗೊತ್ತು ಇವ್ರು ಎಲ್ಲಿಂದ ಬಂದಿರೋದು ಅಂತ ಹೇಳಿ. ಆದ್ರೆ ನಿನ್ನೆ ಒಂದು ವಿಡಿಯೋ ವೈರಲ್ ಆಗಿತ್ತು. I have come alone, and today I hope I am a part of all of your family, and thank you. ಆ ವಿಡಿಯೋದಲ್ಲಿ ಅಮ್ಮ ಹೇಳ್ತಾರೆ ಐ ಆಮ್ ಫ್ರಮ್ ಹೈದರಾಬಾದ್ ಅಂತ ಹೇಳಿ. ಅದೊಂದು ಇಟ್ಕೊಂಡು ಕನ್ನಡಿಗರು ರೊಚ್ಚಿಗೆದ್ದು ಬಿಟ್ಟಿದ್ದಾರೆ. ಇವಳು ಹಿಂಗಂದ್ಲು ಹಂಗಂದ್ಲು, ಇವಳು ಕರ್ನಾಟಕದಲ್ಲಿ ಬೆಳೆದಿದ್ದು, ಇಲ್ಲಿ ತಿಂದಿದ್ದು, ಇಲ್ಲಿ ಬೆಳೆದು ಹೋಗಿದ್ದು, ಈಗ ಕರ್ನಾಟಕವನ್ನು ಮರೆತು ಬಿಟ್ಟಿದ್ದಾರೆ, ಹಾಗೆ ಹೀಗೆ ಅಂತ ಹೇಳಿ. ನಾನು ಇವರಿಗೆಲ್ಲ ಹೇಳೋದು ಒಂದೇ ಮಾತು, ರಶ್ಮಿಕಾ ಯಾರನ್ನ ಮರೆತರೆ ಏನು, ಅವರಿಂದ ನಿಮಗೇನಾದರೂ ಆಗಬೇಕಾಗಿತ್ತಾ? ನೀವು ವೋಟ್ ಹಾಕಿ ಗೆಲ್ಲಿಸಿ ಕಳಿಸಿದಂತಹ ಸಂಸದರು MLAಗಳೇ ಏನು ಕಿಸಿತಾ ಇಲ್ಲ, ಅವರಿಗೆ ಪ್ರಶ್ನೆ ಮಾಡೋ ಯೋಗ್ಯತೆಯೂ ನಿಮಗಿಲ್ಲ. ಅಂದಮೇಲೆ ಅವಳ ಸ್ವಂತ ಟ್ಯಾಲೆಂಟಿಂದ ಅವಳು ಕಷ್ಟಪಟ್ಟು ದುಡಿದು ಅವಳು ದೇಶಕ್ಕೆ ಟ್ಯಾಕ್ಸನ್ನು ಕಟ್ಟಿ ಅವಳಿಗೆ ಬೇಕಾದ ರೀತಿಯಲ್ಲಿ ಅವಳು ಬದುಕ್ತಿದ್ದಾಳೆ. ಅವಳಿಗೆ ಯಾವ ಒಂದು ಸ್ಥಾನ, ಯಾವ ಸ್ಥಳ ಇಷ್ಟನೋ ಅದರ ಬಗ್ಗೆ ಅವಳು ಮಾತಾಡ್ಕೋತಾಳೆ. ಅದು ಕರ್ನಾಟಕದವಳು ಅಲ್ಲ ಅಂದ್ರೂ ನಿಮಗೇನು ಪ್ರಾಬ್ಲಮ್ಮು ಅಂತ ನಾನು ಹೇಳ್ತಾ ಇರೋದು. ಅವಳು ಎಲ್ಲಿಂದಾದರೂ ಇರಲಿ, ಅವಳು ಏನಾದರೂ ಅಂದ್ಕೊಳ್ಳಿ, ಇವತ್ತು ರಶ್ಮಿಕಾ ಮಂದಣ್ಣ ಬೆಳೆದಿದ್ದಾಳೆ, ಅದಕ್ಕೆ ಕರ್ನಾಟಕದ ಹೆಸರನ್ನ ಹೇಳ್ತಿಲ್ಲ ಅನ್ನೋದು ನಿಮಗೆ ಬೇಜಾರು. ರಶ್ಮಿಕಾ ಮಂದಣ್ಣ ಅದೇ ಬೆಳೆದೆ ಎಲ್ಲೋ ಒಂದು ಭಿಕ್ಷೆ ಬೇಡ್ಕೊಂಡು ಇದ್ದಿದ್ರೆ, ಅಥವಾ ಎಲ್ಲೋ ಒಂದು ಕಡೆ ಒಂದು ಮೂಲೆಯಲ್ಲಿ ಬಿದ್ದಿದ್ರೆ, ಅವಾಗ ನಾನು ಕರ್ನಾಟಕದವಳು ಅಲ್ಲ ಅಂದಿದ್ರೆ ನಿಮಗೆ ಏನಾದರೂ ಒಂದು ತೊಂದರೆ ಆಗ್ತಿತ್ತಾ? ಇಲ್ಲ. ಇವತ್ತು ರಶ್ಮಿಕಾ ಮಂದಣ್ಣ ಎಲ್ಲಿಂದ ಬಂದಿದ್ದು ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತು. ಯಾಕಂದರೆ ಅವರಿಗೆ ಒಬ್ಬರು ಇಬ್ಬರು ಎಲ್ಲ ಫಾಲೋವರ್ಸ್ ಇರೋದು, ಕೋಟ್ಯಾಂತರ ಜನ ಫಾಲೋವರ್ಸ್ ಇದ್ದಾರೆ. ಎಲ್ರಿಗೂ ಕೂಡ ಗೊತ್ತು ಅವರು ಮೂಲತಃ ಕರ್ನಾಟಕದವ್ರು ಅಂತ. ಅವ್ರು ಇವತ್ತು ಅಂದ್ಕೊಂಡ್ರು ಸರಿ, ಅಲ್ಲದೆ ಇದ್ರೂ ಸರಿ, ಅವ್ರು ಕರ್ನಾಟಕದವ್ರು ಅಂತ ಗೊತ್ತು. ನಿಮಗೆ ಬೇಡದೇ ಇರೋ ವಿಚಾರಕ್ಕೆ ಪದೇ ಪದೇ ರಶ್ಮಿಕಾ ಮಂದಣ್ಣ ಯಾವುದೇ ಒಂದು ವಿಡಿಯೋಗಳು ವೈರಲ್ ಆದ್ರೂ ಅದಕ್ಕೆ ಟ್ರೋಲ್ ಮಾಡೋದು, ಅವರನ್ನು ಬೇಕು ಅಂತ ಕಿಂಡಲ್ ಮಾಡೋದು, ಅವರ ವಿಡಿಯೋಗಳನ್ನು ತಗೊಂಡು ಎರಬಿರಿ ಕೆಟ್ಟದಾಗೆಲ್ಲ ಹಂಚಿಕೆ ಮಾಡೋದು, ಅಥವಾ ಎಯನ್ನು ಬಳಸ್ಕೊಂಡು ಕೆಟ್ಟ ಒಂದು ಎಡಿಟ್ಗಳನ್ನು ಮಾಡೋದು. ಒಂದು ಹೆಣ್ಣನ್ನು ಎಷ್ಟು ಮಟ್ಟಿಗೆ ನೀವು ಅಸಹ್ಯ ಪಡಿಸ್ತೀರಾ ಅಂತ ಹೇಳಿದ್ರೆ ನಿಮಗೆ ನಾಚಿಕೆನೂ ಆಗಬೇಕು. ಜೊತೆಗೆ ಕನ್ನಡಕ್ಕೆ ಬಂದಂತಹ ಒಬ್ಬ ನಟಿ ಇದ್ದಾರೆ, ಸಾನ್ವಿ ಶ್ರೀವಾಸ್ತವ್ ಅಂತ. ಇವರು ಬೇರೆ ಕಡೆಯಿಂದ ಬಂದವರು. ಇವತ್ತು ನಾನು ಕನ್ನಡತಿ ಅಂತ ಅಂದಾಗ ಬೇರೆ ಅವರ ಸ್ಟೇಟ್ ಅವರು ಕೂಡ ಈ ಥರನೇ ಜಗಳ ಆಡಿದ್ರ? ನೋ, ಅದನ್ನು ಸ್ವೀಕರಿಸಿದ್ರು. ಯಾರಿಗೆ ಎಲ್ಲಿ ಕಂಫರ್ಟೇಬಲ್ ಅನ್ಸುತ್ತೋ, ಅಥವಾ ಅವರಿಗೆ ಎಲ್ಲಿ ಜೀವನವನ್ನು ರೂಪಿಸ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೋ, ಎಲ್ಲಿ ಜೀವನ ಚೆನ್ನಾಗಿರುತ್ತೋ ಅದನ್ನು ನಮ್ಮ ಊರು ಅಂದ್ಕೊಂಡು ಬದುಕ್ತಾರೆ ಅಂತ ಹೇಳಿದ್ರೆ ಅವರು ಬದುಕಬೇಕು, ಅವ್ರ ಇಚ್ಛೆಯಂತೆ ಬದುಕಬೇಕು. ಯಾಕಂದರೆ ಅವರು ನಮ್ಮ ದೇಶದಲ್ಲೇ ಇದ್ದಾರೆ, ಅವರ ಇಚ್ಛೆಯಂತೆ ಅವರಿಗೆ ಬದುಕಕ್ಕೆ ದಯವಿಟ್ಟು ಬಿಡಿ. ನಿಮಗೆ ಇರುವಂತಹ ಕೆಲಸವನ್ನು ನೋಡ್ಕೊಳ್ಳಿ ಅನ್ನೋದೇ ನನ್ನ ಅನಿಸಿಕೆ. ನಿಮಗೆ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. You love me or you hate me, that is your problem. I am going to love you. Okay. Thank you.